ಇದೀಗ ಡಿ.ಕೆ. ಶಿವಕುಮಾರ್ ಅವರ ಬಳಿಯಲ್ಲಿರುವ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅವಧಿ ಮುಗಿದಿದೆ. ಎರಡನೇ ಅವಧಿಯನ್ನ ಕೂಡ ಹೆಚ್ಚುವರಿಯಾಗಿ ಕಂಟಿನ್ಯೂ ಮಾಡ್ತಿದ್ದಾರೆ. ಹಾಗಾಗಿ ಅವರನ್ನ ಕೆಳಗಿಳಿಸಿ, ಅವ್ರ ಹತ್ರ ಹೆಚ್ಚುವರಿ ಜವಾಬ್ದಾರಿಗಳಿದೆ, ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಕೆಳಗಿಳಿಸ್ಬಿಡಿ, ಇದೆ ಅಲ್ವಾ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿರೋದು, ರಾಜಣ್ಣ ಹೇಳ್ತಿರೋದು. ಇನ್ಫ್ಯಾಕ್ಟ್ ಇವತ್ತು ಮತ್ತೊಂದು ಅಚ್ಚರಿ ಅನ್ನೋ ರೀತಿಯಲ್ಲಿ ಬಹಳ ಬ್ಯಾಲೆನ್ಸ್ಡ್ ಆಗಿದ್ದ, ಆ ಬಣನೂ ಅಲ್ಲ ಈ ಬಣನೂ ಅಲ್ಲ ಅನ್ನೋ ರೀತಿಯಲ್ಲಿದ್ದ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳ್ಬಿಟ್ರು, ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿ ಇರ್ಲಿ ಬಿಡ್ರಿ, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರಲ್ಲ ಅಂತ ಹೇಳಿ. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಪಕ್ಷದ ಒಳಗಿರುವ ಬೆಂಬಲ ಹಂತ ಹಂತವಾಗಿ ಕಡಿಮೆ ಆಗ್ತಾ ಇದೆಯಾ? 2028ನೇ ಇಸ್ವಿ ಒಳಗೆ, ಅಂದ್ರೆ ಈ 5 ವರ್ಷಗಳ ಟರ್ಮ್ ಮುಗಿಯೋದ್ರ ಒಳಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಎಷ್ಟು ಸಾಧ್ಯವೋ ಅಷ್ಟು ವೀಕ್ ಮಾಡುವ ಪ್ರಯತ್ನ ಕಾಂಗ್ರೆಸ್ ಪಕ್ಷದ ಒಳಗೆ ಆಗ್ತಿದೆಯಾ ಅನ್ನೋ ಅನುಮಾನ. ಇದರ ಜೊತೆಗೆ ಸಿದ್ದರಾಮಯ್ಯನವರ ಪರ ಹಂತ ಹಂತವಾಗಿ ಬೆಂಬಲ ಹೆಚ್ಚಾಗ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಏನಿರಬಹುದು? ನಮ್ಮದೇ ಆದ ಅನುಮಾನ ಇದೆ. ಅದಕ್ಕೆ ನಾವು ಪ್ರಶ್ನೆ ಕೇಳಿ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ, ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ, ಇವತ್ತು ಕೇಳಿಸ್ಕೊಳ್ಳಿ. ಪೂರ್ಣಾವಧಿಯಾಗಿರ್ತಾರೆ ಸರ್ 5 ವರ್ಷ ಸಿಎಂ. ಇರ್ಲಿ ಬಿಡಿ, ಏನ್ ತೊಂದರೆ ಏನಿದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. 5 ವರ್ಷ ಅವರೇ ಇರ್ಲಿ ಅಂತ ಹೇಳ್ತೀರಾ? ಇರ್ಲಿ ಬಿಡಿ, ಅಯ್ಯೋ ಪೂರ್ಣಾವಧಿಯಾಗಿರ್ತಾರೆ ಸರ್ 5 ವರ್ಷ ಸಿಎಂ. ಇರ್ಲಿ ಬಿಡಿ, ಏನ್ ತೊಂದರೆ ಏನಿದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. 5 ವರ್ಷ ಅವರೇ ಇರ್ಲಿ ಅಂತ ಹೇಳ್ತೀರಾ? ಇರ್ಲಿ ಬಿಡಿ, ಅಯ್ಯೋ ನೋಡಿ, ಬಹಳ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು ಮುಂಚೆನೆ ಹೇಳಿದ್ರು, ನೀವು ನಮಗೆ ಕೊಟ್ಟಂತ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೇನೆ, ಪಕ್ಷಕ್ಕೆ ಅಧಿಕಾರದಲ್ಲಿ ನಾವು ಸಿದ್ದರಾಮಯ್ಯ ಅವರು ತಂದಿದ್ದೇವೆ, ಹಲವಾರು ನಾಯಕರು ನಮ್ಗೆ ಅದಕ್ಕೆ ಸಹಕಾರ ನೀಡಿದ್ದಾರೆ, ನೀವೇನು ಆದೇಶ ಕೊಡ್ತೀರಾ ನಾವು ಮಾಡ್ತೀವಿ ಅಂತ. ಅವಾಗಿನ ಸಂದರ್ಭದಲ್ಲಿ ಇಲ್ಲ, ನೀವು ಇನ್ನ ಮುಂದೂಡಿ, ಈಗ MP ಎಲೆಕ್ಷನ್ ಇದೆ, MP ಎಲೆಕ್ಷನ್ ಆದ್ಮೇಲೆ ನೋಡೋಣ ಅಂತ. ಅದಾದ್ಮೇಲೆ ಬೈ ಎಲೆಕ್ಷನ್ ಕೂಡ ಬಂತು. ಸೊ ಆದ್ರಿಂದ ಅದನ್ನ ಯಾರು ನಮ್ಮ DCM ಸಾಹೇಬ್ರು ಯಾವುದೋ ಕುರ್ಚಿಗೆ ಅಂಟ್ಕೊಂಡಿಲ್ಲ, ಅಥವಾ ಮುಖ್ಯಮಂತ್ರಿಗಳು ಯಾವುದೇ ಕುರ್ಚಿಗೆ ಅಂಟ್ಕೊಂಡಿಲ್ಲ. ಬಹಳ ಸ್ಪಷ್ಟವಾಗಿ ಇಬ್ರು ಕೂಡ ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ ಅದಕ್ಕೆ ನಾವು ತಲೆ ಬಾಗ್ಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಇದ್ರಲ್ಲಿ ಗೊಂದಲ ನೋಡಿ ರಘು ದೊಡ್ಡೇರಿ ಅವರೇ, ವಿಷಯ ಇರೋದಿಷ್ಟೇ. ಬಹಿರಂಗ ಹೇಳಿಕೆಗಳು, ಬಣ, ಅಧಿಕಾರದಿಂದ ಕೆಳಗಿಳಿಸೋದು, ಇದರಲ್ಲೇ ಬ್ಯುಸಿ ಆಗ್ಬಿಟ್ರೆ ಈ ಜನರ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ಲಿಕ್ಕೆ ಪುರ್ಸೋತಿರುತ್ತಾ ಅಂತ ಹೇಳಿ ಇವತ್ತು ಇನ್ಫ್ಯಾಕ್ಟ್ ನಿಮ್ಮ ಪಕ್ಷದ ಅಂದ್ರೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರು ಮಂಜುನಾಥ್ ಭಂಡಾರಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡುವಾಗ ಹೇಳೇ ಬಿಟ್ರು, ಇಲ್ಲ ನಾನು ಇದೆಲ್ಲವನ್ನ ಕೂಡ ಯಾರೆಲ್ಲ ಬಹಿರಂಗವಾಗಿ ಮಾತನಾಡ್ತಿದ್ದಾರೆ ಅವ್ರ ವಿರುದ್ಧ ದೂರು ಕೊಟ್ಟೆ ಕೊಡ್ತೀನಿ ಹೈಕಮಾಂಡ್ಗೆ. ಅಂದ್ರೆ ಅಲ್ಲಿಗೆ ಬಂದು ನಿಂತಿದೆ ಕಾಂಗ್ರೆಸ್ನ ಪರಿಸ್ಥಿತಿ. ನೋಡಿ, 1 ನಿಮಿಷ. ಈಗ ಪ್ರಿಯಾಂಕ್ ಖರ್ಗೆ ಸಾರು ಹೇಳಿದ್ರು, ಮತ್ತೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ಅವ್ರು ಹೇಳಿರ್ತಕ್ಕಂಥ ಮಾತಲ್ಲಿ ಯಾವ್ದನ್ನ ತಪ್ಪಿದ್ಯಾ? ಅವ್ರು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡು ನಾನು ಬಿಟ್ಕೊಡ್ತೇನೆ ಅಂತ. ಇಬ್ರು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನವೇ ಫೈನಲ್ ತೀರ್ಮಾನ ಅಂತ ಹೇಳಿ. ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಮಾನ್ಯ ಸಿದ್ದರಾಮಯ್ಯ ಅವರು ಇಬ್ರು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹಾಗಾದ್ರೆ ನಮ್ಮಲ್ಲಿ ಇದು ಗದ್ದುಗೆ ಗದ್ದಾಟ ಎಲ್ಲಿದೆ? ಸೊ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ್ರೆ 1 ಟರ್ಮ್ ಪರಮೇಶ್ವರ್ ಸರ್ 2 ಟರ್ಮ್ ಅಲ್ಲ 3rd ಟರ್ಮ್ 8 ವರ್ಷ ಸತತವಾಗಿದ್ರು. ಹೈಕಮಾಂಡ್ ಒಂದು ತೀರ್ಮಾನವನ್ನ ತೆಗೆದುಕೊಂಡ್ರು ಅಂತ ಹೇಳಿದ್ರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತಾರೆ. ಅದೇ ರೀತಿ ಮಾನ್ಯ ಡಿ.ಕೆ. ಶಿವಕುಮಾರ್ ಇದ್ದಾರೆ. ಆದ್ರೆ ಒಂದು ವಿಚಾರವನ್ನ ಯಾರೋ ಹೇಳ್ತಾ ಇದ್ರೆ, ತಾವು ಕೂಡ ಹೇಳ್ತಾ ಇದ್ರಿ, ಅವರನ್ನ ಶಕ್ತಿಯನ್ನ ಕುಂದಿಸೋ ಅಂತೇಳಿ. ಡಿ.ಕೆ. ಶಿವಕುಮಾರ್ ಕುರಿಮರಿನ ಅಥವಾ ಡಿ.ಕೆ. ಶಿವಕುಮಾರ್ ಕುರಿ ಮಾಡೋ ಪ್ರಯತ್ನ ಆಗ್ತಿದ್ಯಾ ಅನ್ನೋದು ಅನುಮಾನ ಸರ್. ಕುರಿ ಮಾಡೋ ಪ್ರಯತ್ನ ಆಗ್ತಿದ್ಯಾ ಅನ್ನೋ ಅನುಮಾನ. ಉತ್ತರ ಬೇಕು. ಒಂದು ಕ್ವಿಕ್ ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಆದ್ಮೇಲೆ ಬರೀ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾತ್ರನಾ ಟಾರ್ಗೆಟ್ ಅಧ್ಯಕ್ಷ? ಬಿಜೆಪಿಯಲ್ಲಿ ಏನಾಗ್ತಿದೆ? ರಮೇಶ್ ಜಾರಕಿಹೊಳಿ ಹಾಗೆ ವಿಜಯೇಂದ್ರ ಅವರ ನಡುವೆ ನಡೀತಿರೋದು ಬಹುತೇಕ ಇದೆ ಅಲ್ವಾ? JDS ನದ್ದು ಕೂಡ ಇದೆ ಕತೆ. ಇದೀಗ ಡಿ.ಕೆ. ಶಿವಕುಮಾರ್ ಅವರ ಬಳಿಯಲ್ಲಿರುವ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಅವಧಿ ಮುಗಿದಿದೆ. ಎರಡನೇ ಅವಧಿಯನ್ನ ಕೂಡ ಹೆಚ್ಚುವರಿಯಾಗಿ ಕಂಟಿನ್ಯೂ ಮಾಡ್ತಿದ್ದಾರೆ. ಹಾಗಾಗಿ ಅವರನ್ನ ಕೆಳಗಿಳಿಸಿ, ಅವ್ರ ಹತ್ರ ಹೆಚ್ಚುವರಿ ಜವಾಬ್ದಾರಿಗಳಿದೆ, ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಕೆಳಗಿಳಿಸ್ಬಿಡಿ, ಇದೆ ಅಲ್ವಾ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿರೋದು, ರಾಜಣ್ಣ ಹೇಳ್ತಿರೋದು. ಇನ್ಫ್ಯಾಕ್ಟ್ ಇವತ್ತು ಮತ್ತೊಂದು ಅಚ್ಚರಿ ಅನ್ನೋ ರೀತಿಯಲ್ಲಿ ಬಹಳ ಬ್ಯಾಲೆನ್ಸ್ಡ್ ಆಗಿದ್ದ, ಆ ಬಣನೂ ಅಲ್ಲ ಈ ಬಣನೂ ಅಲ್ಲ ಅನ್ನೋ ರೀತಿಯಲ್ಲಿದ್ದ ರಾಮಲಿಂಗಾರೆಡ್ಡಿ ಅವರು ಕೂಡ ಹೇಳ್ಬಿಟ್ರು, ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಆಗಿ ಇರ್ಲಿ ಬಿಡ್ರಿ, ಚೆನ್ನಾಗಿ ಕೆಲಸ ಮಾಡ್ತಿದ್ದಾರಲ್ಲ ಅಂತ ಹೇಳಿ. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಪಕ್ಷದ ಒಳಗಿರುವ ಬೆಂಬಲ ಹಂತ ಹಂತವಾಗಿ ಕಡಿಮೆ ಆಗ್ತಾ ಇದೆಯಾ? 2028ನೇ ಇಸ್ವಿ ಒಳಗೆ, ಅಂದ್ರೆ ಈ 5 ವರ್ಷಗಳ ಟರ್ಮ್ ಮುಗಿಯೋದ್ರ ಒಳಗೆ ಡಿ.ಕೆ. ಶಿವಕುಮಾರ್ ಅವರನ್ನ ಎಷ್ಟು ಸಾಧ್ಯವೋ ಅಷ್ಟು ವೀಕ್ ಮಾಡುವ ಪ್ರಯತ್ನ ಕಾಂಗ್ರೆಸ್ ಪಕ್ಷದ ಒಳಗೆ ಆಗ್ತಿದೆಯಾ ಅನ್ನೋ ಅನುಮಾನ. ಇದರ ಜೊತೆಗೆ ಸಿದ್ದರಾಮಯ್ಯನವರ ಪರ ಹಂತ ಹಂತವಾಗಿ ಬೆಂಬಲ ಹೆಚ್ಚಾಗ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಇದಕ್ಕೆ ಕಾರಣ ಏನಿರಬಹುದು? ನಮ್ಮದೇ ಆದ ಅನುಮಾನ ಇದೆ. ಅದಕ್ಕೆ ನಾವು ಪ್ರಶ್ನೆ ಕೇಳಿ ಉತ್ತರ ಕಂಡುಕೊಳ್ಳೋ ಪ್ರಯತ್ನ ಮಾಡೋಣ. ರಾಮಲಿಂಗಾರೆಡ್ಡಿ ಅವರು ಮಾತನಾಡಿದ್ದಾರೆ, ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ, ಇವತ್ತು ಕೇಳಿಸ್ಕೊಳ್ಳಿ. ಪೂರ್ಣಾವಧಿಯಾಗಿರ್ತಾರೆ ಸರ್ 5 ವರ್ಷ ಸಿಎಂ.
ಇರ್ಲಿ ಬಿಡಿ, ಏನ್ ತೊಂದರೆ ಏನಿದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. 5 ವರ್ಷ ಅವರೇ ಇರ್ಲಿ ಅಂತ ಹೇಳ್ತೀರಾ? ಇರ್ಲಿ ಬಿಡಿ, ಅಯ್ಯೋ ಪೂರ್ಣಾವಧಿ ಆಗಿರ್ತಾರೆ ಸರ್ 5 ವರ್ಷ ಸಿಎಂ? ಇರ್ಲಿ ಬಿಡಿ, ಏನ್ ತೊಂದರೆ ಏನಿದೆ, ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ. 5 ವರ್ಷ ಅವರೇ ಇರ್ಲಿ ಅಂತ ಹೇಳ್ತೀರಾ? ಇರ್ಲಿ ಬಿಡಿ, ಅಯ್ಯೋ ನೋಡಿ, ಬಹಳ ಸ್ಪಷ್ಟವಾಗಿ ಉಪಮುಖ್ಯಮಂತ್ರಿಗಳು ಮುಂಚೆನೆ ಹೇಳಿದ್ರು, ಏನು ನೀವು ನಮಗೆ ಕೊಟ್ಟಂತ ಜವಾಬ್ದಾರಿಯನ್ನ ನಿರ್ವಹಿಸಿದ್ದೇನೆ, ಪಕ್ಷಕ್ಕೆ ಅಧಿಕಾರದಲ್ಲಿ ನಾವು ಸಿದ್ದರಾಮಯ್ಯ ಅವರು ತಂದಿದ್ದೇವೆ, ಹಲವಾರು ನಾಯಕರು ನಮ್ಮ ಅದಕ್ಕೆ ಸಹಕಾರ ನೀಡಿದ್ದಾರೆ, ನೀವೇನು ಆದೇಶ ಕೊಡ್ತೀರಾ ನಾವು ಮಾಡ್ತೀವಿ ಅಂತ. ಅವಾಗಿನ ಸಂದರ್ಭದಲ್ಲಿ ಇಲ್ಲ, ನೀವು ಇನ್ನ ಮುಂದೂಡಿ, ಈಗ MP ಎಲೆಕ್ಷನ್ ಇದೆ, MP ಎಲೆಕ್ಷನ್ ಆದ್ಮೇಲೆ ನೋಡೋಣ ಅಂತ. ಅದಾದ್ಮೇಲೆ ಬೈ ಎಲೆಕ್ಷನ್ ಕೂಡ ಬಂತು. ಸೊ ಆದ್ರಿಂದ ಅದನ್ನ ಯಾರು ನಮ್ಮ DCM ಸಾಹೇಬ್ರು ಯಾವ್ದು ಕುರ್ಚಿಗೆ ಅಂಟ್ಕೊಂಡಿಲ್ಲ, ಅಥವಾ ಮುಖ್ಯಮಂತ್ರಿಗಳು ಯಾವುದೇ ಕುರ್ಚಿಗೆ ಅಂಟ್ಕೊಂಡಿಲ್ಲ. ಬಹಳ ಸ್ಪಷ್ಟವಾಗಿ ಇಬ್ರು ಕೂಡ ಹೈಕಮಾಂಡ್ ಏನ್ ತೀರ್ಮಾನ ತಗುತ್ತೆ ಅದಕ್ಕೆ ನಾವು ತಲೆ ಬಾಗ್ಬೇಕಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಸೊ ಇದ್ರಲ್ಲಿ ಗೊಂದಲ ನೋಡಿ ರಘು ದೊಡ್ಡೇರಿ ಅವರೇ, ವಿಷಯ ಇರೋದಿಷ್ಟೇ. ಬಹಿರಂಗ ಹೇಳಿಕೆಗಳು, ಬಣ, ಅಧಿಕಾರದಿಂದ ಕೆಳಗಿಳಿಸೋದು, ಇದರಲ್ಲೇ ಬ್ಯುಸಿ ಆಗ್ಬಿಟ್ರೆ ಈ ಜನರ ಸಮಸ್ಯೆಗಳನ್ನ ಅಡ್ರೆಸ್ ಮಾಡ್ಲಿಕ್ಕೆ ಪುರ್ಸೋತಿರುತ್ತಾ ಅಂತ ಹೇಳಿ ಇವತ್ತು ಇನ್ಫ್ಯಾಕ್ಟ್ ನಿಮ್ಮ ಪಕ್ಷದ ಅಂದ್ರೆ KPCCಯ ಕಾರ್ಯಾಧ್ಯಕ್ಷರು ಮಂಜುನಾಥ್ ಭಂಡಾರಿ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡುವಾಗ ಹೇಳೇ ಬಿಟ್ರು, ಇಲ್ಲ ನಾನು ಇದೆಲ್ಲವನ್ನ ಕೂಡ ಯಾರೆಲ್ಲ ಬಹಿರಂಗವಾಗಿ ಮಾತನಾಡ್ತಿದ್ದಾರೆ ಅವ್ರ ವಿರುದ್ಧ ದೂರು ಕೊಟ್ಟೆ ಕೊಡ್ತೀನಿ ಹೈಕಮಾಂಡ್ಗೆ. ಅಂದ್ರೆ ಅಲ್ಲಿಗೆ ಬಂದು ನಿಂತಿದೆ ಕಾಂಗ್ರೆಸ್ನ ಪರಿಸ್ಥಿತಿ. ನೋಡಿ, 1 ನಿಮಿಷ. ಈಗ ಪ್ರಿಯಾಂಕ್ ಖರ್ಗೆ ಸಾರು ಹೇಳಿದ್ರು, ಮತ್ತೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ಅವ್ರು ಹೇಳಿರ್ತಕ್ಕಂಥ ಮಾತಲ್ಲಿ ಯಾವ್ದನ್ನ ತಪ್ಪಿದ್ಯಾ? ಅವ್ರು ಹೇಳಿದ್ದಾರೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡು ನಾನು ಬಿಟ್ಕೊಡ್ತೇನೆ ಅಂತ ಇಬ್ರು ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನವೇ ಫೈನಲ್ ತೀರ್ಮಾನ ಅಂತ ಹೇಳಿ DK ಶಿವಕುಮಾರ್ ಅವರು ಮತ್ತೆ ಮನೆ ಸಿದ್ದರಾಮಯ್ಯ ಅವರು ಇಬ್ರು ಕೂಡ ಕ್ಲಿಯರ್ ಆಗಿ ಹೇಳಿದ್ದಾರೆ. ಹಾಗಾದ್ರೆ ನಮ್ಮಲ್ಲಿ ಇದು ಗದ್ದುಗೆ ಗದ್ದಾಟ ಎಲ್ಲಿದೆ? ಸೊ ಅವ್ರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ತೆಗೆದುಕೊಂಡ್ರೆ 1 ಟರ್ಮ್ ಪರಮೇಶ್ವರ್ ಸರ್ 2 ಟರ್ಮ್ ಅಲ್ಲ 3rd ಟರ್ಮ್ 8 ವರ್ಷ ಸತತವಾಗಿದ್ರು. ಹೈಕಮಾಂಡ್ ಒಂದು ತೀರ್ಮಾನವನ್ನ ತೆಗೆದುಕೊಂಡ್ರು ಅಂತ ಹೇಳಿದ್ರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತಾರೆ. ಅದೇ ರೀತಿ ಮೊನ್ನೆ DK ಶಿವಕುಮಾರ್ ಇದ್ದಾರೆ. ಆದ್ರೆ ಒಂದು ವಿಚಾರವನ್ನ ಯಾರೋ ಹೇಳ್ತಾ ಇದ್ರು, ತಾವು ಕೂಡ ಹೇಳ್ತಾ ಇದ್ರಿ, ಅವರನ್ನ ಶಕ್ತಿಯನ್ನ ಕುಂದಿಸೋದು ಅಂತೇಳಿ. DK ಶಿವಕುಮಾರ್ ಕುರಿಮರಿನ ಅಥವಾ DK ಶಿವಕುಮಾರ್ ಕುರಿ ಮಾಡೋ ಪ್ರಯತ್ನ ಆಗ್ತಿದ್ಯಾ ಅನ್ನೋದು ಅನುಮಾನ ಸರ್. ಕುರಿ ಮಾಡೋ ಪ್ರಯತ್ನ ಆಗ್ತಿದ್ಯಾ ಅನ್ನೋ ಅನುಮಾನ. ಉತ್ತರ ಬೇಕು. ಒಂದು ಕ್ವಿಕ್ ಬ್ರೇಕ್ ಹೋಗೋ ಸಮಯ. ಬ್ರೇಕ್ ಆದ್ಮೇಲೆ ಬರೀ ಕಾಂಗ್ರೆಸ್ ಪಾಳ್ಯದಲ್ಲಿ ಮಾತ್ರನಾ ಟಾರ್ಗೆಟ್ ಅಧ್ಯಕ್ಷ? ಬಿಜೆಪಿಯಲ್ಲಿ ಏನಾಗ್ತಿದೆ? ರಮೇಶ್ ಜಾರಕಿಹೊಳಿ ಹಾಗೆ ವಿಜಯೇಂದ್ರ ಅವರ ನಡುವೆ ನಡೀತಿರೋದು ಬಹುತೇಕ ಇದೆ ಅಲ್ವಾ? JDS ನದ್ದು ಕೂಡ ಇದೆ ಕತೆ. 150 ಸುದ್ದಿ, 120 ಇಂಪ್ಯಾಕ್ಟ್. ಸೂಪರ್ 3 ಇಲ್ಲೇ ಡ್ರಾ, ಇಲ್ಲೇ ಬಹುಮಾನ. ಮಾಧ್ಯಮ ಇತಿಹಾಸದಲ್ಲೇ ಮೊದಲು ಪರಿಹಾರ ಪತ್ರಿಕೋದ್ಯಮ. ಗುರುಲಕ್ಷ್ಮಿನಿಲ್ಲ, ಪಿಂಚಣಿನಿಲ್ಲ, ಇದನ್ನೇ ಮಾಡಕ್ಕಾಗಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ಬೇರೆ ಏನ್ ಕಳಿಸಿ ಆ ಸಮಸ್ಯೆಯನ್ನು ಪರಿಹರಿಸಿಕೊಡ್ಲಾಗ್ಬೋದು. ಒಬ್ಬ ಅಜ್ಜಿ, ಅವರು ವಿಕಲಚೇತನರು, ಯಾರತ್ರ ಹೇಳೋದು? ನಿಮ್ ಪ್ರಾಬ್ಲಮ್ ಏನಪ್ಪಾ ಅಂತ ಕೇಳೋದಕ್ಕೆ ಯಾರು ಇಲ್ವಲ್ಲ. ಆಗ ನಾವಿರ್ತೀವಿ. ನಾವಿರೋದೇ ನಿಮ್ಗಾಗಿ. ನಾನು ಇರುವವರೆಗೆ, ಅವರು ಇರುವವರೆಗೆ 1000 ರೂಪಾಯಿ ತಿಂಗಳು ಆಗ್ತೀನಿ. ಆದ್ರೆ ಈ ಕೆಲಸ ಇದೆಯಲ್ಲ, ಯಾವತ್ತೂ ಕೂಡ ಶಾಶ್ವತವಾಗಿ ನಮಗೊಂದು ಒಳ್ಳೆ ನೆನಪನ್ನ ಕೊಡುತ್ತೆ, ನಮ್ಮನ್ನ ಕಾಪಾಡುತ್ತೆ. 24 ಗಂಟೆಯಲ್ಲಿ ಅವರ ಬದುಕು ಬದಲಾಗಿ ಹೋಯಿತು. ನಾವು ರಿಪಬ್ಲಿಕ್ ಕನ್ನಡ, ನೇಷನ್ ಫಸ್ಟ್. ಸಮಾಜ ನಮಗೆ ಬಹಳ ಮುಖ್ಯವಾಗಿರುತ್ತೆ. ನಾವು ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಸಮಾಜದ ಕಟ್ಟ ಕಡೆ ವ್ಯಕ್ತಿ ಯಾರಿರ್ತಾನೆ, ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾರು ಕಷ್ಟದಲ್ಲಿದ್ದಾನೆ ಅವನ ಪರವಾಗಿದ್ದಾನೆ. ಆರು ಕನ್ನಡಕ್ಕೆ ಧನ್ಯವಾದ. ನಾವು 1 ವರ್ಷದ ನಿರ್ಭೀತ ಪತ್ರಿಕೋದ್ಯಮ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.